ಬರುವಂತಹ ಅಕ್ಟೋಬರ್ ತಿಂಗಳಲ್ಲಿ ಕನ್ಯಾ ರಾಶಿಗೆ ಶುಕ್ರ ಲಗ್ನದಲ್ಲಿ ನೀಚಾಗಿರೋದ್ರಿಂದ ಬಹಳಷ್ಟು ತೊಂದರೆಗಳು ಬರುವುದವು. ಅದನ್ನ ಯಾವ ರೀತಿ ಓವರ್ಕಮ್ ಮಾಡ್ಬೇಕಂತ ಈ ವಿಡಿಯೋದೊಳಗೆ ಹೇಳ್ಕೊಟ್ಟಿದ್ದೀನಿ. ಬರುವಂತಹ ಅಕ್ಟೋಬರ್ ತಿಂಗಳದೊಳಗೆ ಕನ್ಯಾ ರಾಶಿಗೆ ಸೂರ್ಯ ದ್ವಿತೀಯ ಭಾವದೊಳಗೆ ಗೋಚರ ಮಾಡಾಕತ್ತಾನು. ಸೊ ಇದರಿಂದ ಏನ್ ಇಂಪ್ಯಾಕ್ಟ್ ಆಗ್ತೈತೆ ಅಂತಂದ್ರೆ ಫ್ಯಾಮಿಲಿ ರಿಲೇಷನ್ಸ್ ಡಿಸ್ಟರ್ಬೆನ್ಸ್ ಆಗುವಂತ ಚಾನ್ಸಸ್ ಇರ್ತೈತಿ. ಆದಷ್ಟು ಸಮಾಧಾನದಿಂದ ಹೋಗುವಂತ ಒಂದು ಪ್ರಯತ್ನ ಮಾಡಬೇಕು. ಇದರ ಜೊತೆಗೆ ಇನ್ನೊಂದು ಥಿಂಗ್ ಹೆಂಗೈತೆ ಅಂತಂದ್ರೆ ಕನ್ಯಾ ರಾಶಿಗೆ ಲಗ್ನದೊಳಗೆ ಶುಕ್ರ ನೀಚಾಗತ್ತಾನು. ಇದರಿಂದ ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ಸ್ ಬಹಳ ಜಾಸ್ತಿ ಆಗೋದವು, ಸ್ಪೆಂಡಿಂಗ್ಸ್ ಬಹಳ ಜಾಸ್ತಿ ಆಗೋದವು. ಅದರ ಮೇಲೆ ಕಂಟ್ರೋಲ್ ಇಟ್ಕೊಂಡು ಹೋಗುವಂತ ಪ್ರಯತ್ನ ಮಾಡಬೇಕು. ಸೂರ್ಯನ ರಾಶಿ ಬಂದು 12ನೇ ಭಾವದಲ್ಲಿ ಇರೋದ್ರಿಂದ ನೆಗೆಟಿವಿಟಿ ಬಹಳ ಜಾಸ್ತಿ ಆಗೋದೈತಿ, ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ಸ್ಗಳು ಬಹಳ ಜಾಸ್ತಿ ಆಗೋದವು. ಅದರ ಸಂಬಂಧ ಈ ತಿಂಗಳು ಆದಷ್ಟು ಸೆಲ್ಫ್ ಕಂಟ್ರೋಲ್ ಇಂದ ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಇದಕ್ಕೊಂದು ಲೈಫ್ ಇನ್ಸೈಟ್ ಕೊಡ್ತೀನಿ. ಈ ತಿಂಗಳು ಸಾಧ್ಯವಾದಷ್ಟು ಸೆಲ್ಫ್ ಕಂಟ್ರೋಲ್ ಇಂದ ಹೋಗಿದ್ದಲ್ಲಿ, ವೈಸ್ಲಿ ಡಿಸಿಷನ್ಸ್ ಅನ್ನ ತಗೊಂಡಿದ್ದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಕೋಬಹುದು. ಇದರ ಜೊತೆಗೆ ಹೆಲ್ತ್ ಟಿಪ್ ಅನ್ನು ಸಹಿತ ಹೇಳ್ಕೊಡ್ತೀನಿ. ಈ ತಿಂಗಳು ಕಣ್ಣಿನ ಬಗ್ಗೆ, ಕಿವಿಯ ಬಗ್ಗೆ, ಬಾಯಿಯ ಬಗ್ಗೆ ಮತ್ತು ಹಲ್ಲಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಬೇಕು. ಇದರ ಜೊತೆಗೆ ಒಂದು ಇಂಪಾರ್ಟೆಂಟ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಈ ತಿಂಗಳು ಸಾಧ್ಯವಾದಷ್ಟು ಬಾದಾಮ್ ಮತ್ತು ತೆಂಗಿನಕಾಯಿಯನ್ನ ದಾನ ಮಾಡೋದ್ರಿಂದ ಬರುವಂತ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಬೋದು. ನಿಮಗೇನಾದ್ರೂ ಅಕ್ಟೋಬರ್ ತಿಂಗಳ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 6 ಅಂತ ಟೈಪ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡಿ. ಈ ಪ್ರೊಸೆಸ್ ನ ಆಟೋಮೇಟ್ ಮಾಡಿದೀವಿ. ಫಾಲೋ ಮಾಡಿದ್ರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ. ಎಲ್ರಿಗೂ ನಮಸ್ಕಾರ.